ಹಾಯ್ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತುಂಬ ಜನಗಳೆಲ್ಲ ಇವಾಗ ಏನು ಮಾಡ್ತಾರೆ ಅಂದರೆ ಡಯಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗಾಗಿ ಡಯಟ್ ಮಾಡೋದಕ್ಕೆ ಯಾವುದು ಬೆಸ್ಟ್, ಹಾಗೆಯೇ ಯಾವುದು ಅದರಿಂದ ಏನು ಉಪಯೋಗ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತೊಂದು ನಾನು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಏನಾದರೂ ಉಪಯೋಗ ಆಗಬಹುದೇನೋ ಅಂತ ಹೇಳಿಬಿಟ್ಟು ಇವತ್ತು ಯಾವುದು ವಿಷಯ ಅಂತ ಹೇಳಿದರೆ ಜೀರಿಗೆ ವರ್ಸಸ್ ಮೆಂತೆ. ಇವೆರಡರಿಂದ ಏನು ಉಪಯೋಗ ಆಗುತ್ತೆ, ಜೀರಿಗೆ ವರ್ಸಸ್ ಮೆಂತೆ ಯಾವುದು ಬೆಸ್ಟ್ ಅಂತ ಇವತ್ತು ಆ ವಿಷಯದ ಬಗ್ಗೆ ಮಾತಾಡೋಣ. ಜೀರಿಗೆ ಮತ್ತು ಮೆಂತೆ ಕಾಳಿನ ನೀರು ಎರಡೂ ಸಹ ತೂಕ ನಿಯಂತ್ರಿಸಲು ಸಾಕಷ್ಟು ಸಹಾಯಕಾರಿಯಾಗಿರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಜೀರಿಗೆ ಮತ್ತು ಮೆಂತೆ ಕಾಳಿನ ನೀರು ಎರಡೂ ಸಹ ತೂಕ ನಿಯಂತ್ರಿಸಲು ಸಾಕಷ್ಟು ಸಹಕಾರಿಯಾಗಿರುತ್ತದೆ. ಶುಗರ್ ರೋಗಿಗಳಿಗೆ, ಜೀರ್ಣಕ್ರಿಯೆ ಆಗೋರಿಗೆ ತುಂಬಾ ಜೀರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಶುಗರ್ ಇದ್ದವ್ರಿಗೆ ಅವ್ರಿಗೇನಾಗಿರುತ್ತೆ ಅಂದರೆ ವೆಯ್ಟ್ ಲಾಸ್ ಆಗಬೇಕಾಗಿರುತ್ತೆ. ಹಾಗಾಗಿ ಅವರಿಗೆ ಜೀರಿಗೆ ನೀರು ತುಂಬ ಉತ್ತಮ ಅಂತ ಅನಿಸುತ್ತೆ. ಮತ್ತು ಇವಾಗ ಏನಂದರೆ ಅಜೀರ್ಣ, ಅವರಿಗೆ ಜೀರ್ಣ ಆಗ್ತಾ ಇರಲ್ಲ, ಯಾವುದೇ ತಿಂದ್ರೂ ಅವರಿಗೆ ಜೀರ್ಣ ಆಗ್ತಾ ಇರಲ್ಲ. ಅಂಥವ್ರಿಗೂ ಸಹ ಜೀರ್ಣಕ್ರಿಯೆ ಸಮಸ್ಯೆಗೆ ನಾನು ಹೇಳೋದು ಜೀರಿಗೆ ತುಂಬ ಉತ್ತಮವಾಗಿರುತ್ತೆ. ಅದರ ನೀರು ಗೊತ್ತಿರುತ್ತೆಲ್ಲ ನಿಮಗೆಲ್ಲ. ಇವಾಗಂತೂ ವೆಯ್ಟ್ ಲಾಸ್ಗೋಸ್ಕರ ತುಂಬಾ ಯೂಟ್ಯೂಬಲ್ಲಿ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗಾಗಿ ನಾನು ಜೀರಿಗೆ ವರ್ಸಸ್ ಮೆಂತೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಜೀರಿಗೆ ನೀರು ಬೆಸ್ಟ್, ತೂಕ ಇಳಿಯುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಹಾರ್ಮೋನ್ ಬ್ಯಾಲೆನ್ಸ್. ನೆಕ್ಸ್ಟು ಹಾರ್ಮೋನ್ ಬ್ಯಾಲೆನ್ಸ್ಗೆ ಹಾರ್ಮೋನ್ಗಳನ್ನು ಸಮತೋಲನ ಸಹ ತೂಕ ಏರಿಕೆಗೆ ಕಾರಣವಾಗಿರುತ್ತೆ. ಹಾರ್ಮೋನಿಂದ ಸಾಮಾನ್ಯವಾಗಿ ತೂಕನ ಜಾಸ್ತಿ ಆಗ್ತಾ ಇರ್ತಾರೆ. ಆಗ ಮೆಂತೆ ಕಾಳಿನ ನೀರು ಅದನ್ನು ತಗೊಳ್ಳೋದ್ರಿಂದ ಹಾರ್ಮೋನು ಸಮತೋಲನಕ್ಕೆ ಬರುತ್ತೆ. ಇದು ಉತ್ತಮ ಜೀರ್ಣಕ್ರಿಯೆಯನ್ನು ಮಾಡೋದ್ರಿಂದ ಇದು ಪರಿಣಾಮಕಾರಿ ಆಗುತ್ತೆ. ಮತ್ತು ಮೆಂತೆ ಕಾಳಿನ ನೀರು, ಮೆಂತೆ ಕಾಳನ್ನು ನೀರಿನಲ್ಲಿ ರಾತ್ರಿ ನೆನೆಸಿಟ್ಬೇಕು, ಬೆಳಗ್ಗೆ ಆ ನೀರನ್ನು ಕುಡಿಬೇಕು. ಮತ್ತು ಮೆಂತೆಕಾಳು ಅಧಿಕ ನಾರಿನಂಶ ಹೊಂದಿರುತ್ತೆ. ಮೆಂತೆಕಾಳು ಅಧಿಕ ನಾರಿನಂಶ ಹೊಂದಿರುತ್ತೆ. ಹೀಗಾಗಿ ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ಬೇಗನೆ ಹಸಿಯುವುದಿಲ್ಲ. ಮೆಂತೆಕಾಳಲ್ಲಿ ನಾರಿನಂಶ ಇರೋದ್ರಿಂದ ಏನಂದರೆ ಅದು ಬೇಗ ಹಸು ಬರಲ್ಲ. ಅದನ್ನು ಕುಡಿಯೋದ್ರಿಂದ ಬಹಳ ಸಮಯದವರೆಗೆ ಹೊಟ್ಟೆ ತುಂಬಿದಂಗೆ ನಮಗೆ ಅನಿಸ್ತಾ ಇರುತ್ತೆ. ಇವಾಗ ನಾವೇನಾದರೂ ಊಟ ಮಾಡಿದ್ರೆ ಮತ್ತೆ ಯಾರಾದ್ರೂ ಒಂದು ಊಟ ಇಟ್ಟರೂ ನಮ್ಗೆ ಅದು ಬೇಡ ಅನ್ನಿಸ್ತಿರುತ್ತೆ. ಹೊಟ್ಟೆ ತುಂಬಿರುತ್ತಲ್ವ, ಆ ಊಟ ನೋಡಿದ್ರೆ ವಾಕರಿಕೆ ಬಂದಂಗೆ ಆಗ್ತಿರುತ್ತೆ. ಆ ಟೈಪು ಮೆಂತೆ ನೀರು ಕುಡಿಯೋದ್ರಿಂದ ನಮಗೆ ಬೇಕು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಮತ್ತೆ ಊಟನ ನಾವು ಸ್ವಲ್ಪ ಕಂಟ್ರೋಲಾಗಿ ತಿನ್ಬೋದು. ಹಾಗಾಗೂ ಸ್ವಲ್ಪ ವೆಯ್ಟ್ನ ಲಾಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ಬ್ಲಡ್ ಶುಗರ್ ಸಹ ನಿಯಂತ್ರಣಕ್ಕೆ ತಂದ್ಕೋಬೋದು. ಈಗ ಜೀರಿಗೆ ಇದೆಯಲ್ಲ, ಜೀರಿಗೆಗೆ ನೀರಿನಲ್ಲಿ ಕ್ಯಾಲೋರಿ ಪ್ರಮಾಣ ಕಡಿಮೆ ಆಗಿರುತ್ತದೆ. ಜೀರಿಗೆ ನೀರಿನಲ್ಲಿ ಕ್ಯಾಲೋರಿ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಬ್ಲಡ್ ಶುಗರ್ ನಿಯಂತ್ರಿಸೋಕ್ಕೆ ಕಾರಣವಾಗಿರುತ್ತೆ. ಮಧುಮೇಹಗಳಿಗೆ, ತೂಕ ಹೆಚ್ಚುವ ಸಮಸ್ಯೆ ಆಗೋಕ್ಕೆ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಜೀರಿಗೆ ನೀರನ್ನು ಕುದಿಸಿ ಕುಡಿಯೋದು, ಅಥವಾ ಅದಕ್ಕೆ 2 ಹನಿ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಅದು ತುಂಬ ಉತ್ತಮವಾಗಿರುತ್ತೆ. ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ಊಟ ಏನು ಮಾಡಿರಬಾರ್ದು ಆ ಟೈಮಲ್ಲಿ ಜೀರಿಗೆನ ಕುದಿಸಿ, ಜೀರಿಗೆ ಪುಡಿ ಮಾಡಿ ಹಾಕಿದ್ರೂ ಆಗುತ್ತೆ, ಅಥವಾ ಡೈರೆಕ್ಟಾಗಿ ಜೀರಿಗೆನ ಹಾಕಿದ್ರೂ ಆಗುತ್ತೆ. ಅದನ್ನು ಕುದಿಸಿ ಅದಕ್ಕೆ 1-2 ಹನಿ ನಿಂಬೆ ರಸ ಹಾಕಿ ಕುಡಿದ್ರೆ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ. ನಿಮಗೆ ತುಂಬಾ ಅದರಿಂದ ಹೆಲ್ಪ್ ಆಗುತ್ತೆ. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಅದರಿಂದ ತುಂಬಾ ಸಹಾಯವಾಗುತ್ತೆ. ಜೀರಿಗೆ ವರ್ಸಸ್ ಮೆಂತೆ ಕಾಳು ತೂಕ ಇಳಿಕೆಗೆ, ವ್ಯಾಯಾಮ, ಜಿಮ್, ಹಾಗೆಯೇ ರೋಗ ಮತ್ತು ವಾಕಿಂಗ್ ಜೊತೆಗೆ ಅನೇಕರು ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಅಥವಾ ಮೆಂತೆ ಕಾಳಿನ ನೀರನ್ನು ಕುಡಿದರೆ ಇವೆರಡರಿಂದ ತುಂಬಾ ಪ್ರಯೋಜನಕಾರಿ ಆಗಿರುತ್ತೆ.
ಇವಾಗ ಯೋಗ ಮಾಡೋರಿಗೂ ಆಗುತ್ತೆ, ಜಿಮ್ಗೆ ಹೋಗೋರಿಗೂ ಆಗುತ್ತೆ, ರೋಗಗಳು ಇದ್ದರೂ ಆಗುತ್ತೆ, ವಾಕಿಂಗ್ ಮಾಡೋರಿಗೂ ಆಗುತ್ತೆ. ಯಾರು ಬೇಕಾದ್ರೂ ಇದನ್ನು ಎರಡರದ್ದು ನೀರು ತೊಗೋಬೋದು. ನನಗೆ ಹೇಳಬೇಕಂದ್ರೆ ಎರಡೂ ಉತ್ತಮವಾದ ವಿಷಯಗಳು ಅಂತ ನಾನು ಹೇಳ್ತೀನಿ. ತೂಕ ಇಳಿಕೆಗೆ ಅಂತೂ ತುಂಬಾ ಸಹಾಯವಾಗುತ್ತೆ. ಬೊಜ್ಜು ಸಮಸ್ಯೆ ಇರೋರಿಗಂತೂ ತುಂಬಾ ಸಮಸ್ಯೆ ಇರುತ್ತೆ. ಏಕೆಂದರೆ ಹೊಟ್ಟೆ ಸುತ್ತ ಅಂತೂ ತುಂಬಾ ಬೊಜ್ಜಿರುತ್ತೆ. ಹಾಗಾಗಿ ಅದನ್ನು ಕರಗಿಸೋದಕ್ಕೆ ಇದು ತುಂಬಾ ಸಹಾಯವಾಗಿರುತ್ತೆ. ಇದು ನೈಸರ್ಗಿಕವಾಗಿರುವಂಥದ್ದು, ಏನು ಕೆಮಿಕಲ್ ಇಲ್ಲ. ಆರಾಮಾಗಿ ಮನೆಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲೇ ಈ ಥರ ಸಾಮಗ್ರಿಗಳು ಸಿಗುತ್ತೆ. ಯಾರ ಮನೇಲಿ ಜೀರಿಗೆ ಇರಲ್ಲ, ಯಾರ ಮನೇಲಿ ಮೆಂತ್ಯ ಇರಲ್ಲ, ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದೆರಡರದ್ದು ಉಪಯೋಗಗಳನ್ನು ಈ ರೀತಿ ಮಾಡ್ಕೋಬೋದು. ನನಗೆ ತಕ್ಕಮಟ್ಟಿಗೆ ತಿಳಿದಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಏಕೆಂದರೆ ನಾನು ಒಮ್ಮೆ ಟ್ರೈ ಮಾಡಿದ್ದೀನಿ. ಜೀರಿಗೆ ನೀರನ್ನು ಸಹ ಟ್ರೈ ಮಾಡಿದ್ದೀನಿ, ಮೆಂತ್ಯ ನೀರನ್ನು ಸಹ ಟ್ರೈ ಮಾಡಿದ್ದೀನಿ. ನನಗೆ ತುಂಬಾ ಹೆಲ್ಪ್ ಆಗಿದೆ. ಹಾಗಾಗಿ ಇದರದ ಉಪಯೋಗ ನಾನು ಪಡ್ಕೊಂಡು, ಹಾಗೆ ಜೀರಿಗೆ ವರ್ಸಸ್ ಮೆಂತ್ಯ ಕಾಳು ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ತೂಕ ಇಳಿಕೆಗೆ ತುಂಬಾ ಸಹಾಯವಾಗುತ್ತೆ. ಹಾಗೆಯೇ ಶುಗರ್ ಇದ್ದವ್ರಿಗೂ ಇದು ಸಹಾಯವಾಗುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಬರಲ್ಲ ಇದರಿಂದವ. ನಿಂಬೆಹಣ್ಣನ್ನು ಮಾತ್ರ 2-3 ಹನಿ ಮಾತ್ರ ಹಾಕಿ, ಏಕೆಂದರೆ ಹೆಚ್ಚಾದರೆ ಸ್ವಲ್ಪ ಸ್ಕಿನ್ ಅಲರ್ಜಿ ಬರಬಹುದು. ಇಲ್ಲ ಅಂದರೆ ಏನೂ ಆಗಲ್ಲ. ಅದರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ. ಬೇಕಾದರೆ ಸ್ವಲ್ಪ ದಿನ ಉಪಯೋಗಿಸಿ ನೋಡಿ. ತುಂಬ ಅಂದರೆ ತುಂಬಾ ಸಹಾಯವಾಗುತ್ತೆ. ಇವತ್ತಿನ ವಿಷಯದಲ್ಲಿ ನೋಡಿ, ನಾನು ಇದೇನೋ ನನಗೆ ಹೇಳಬೇಕು ಅನ್ನಿಸ್ತು. ಹಾಗಾಗಿ ನಾನು ಈ ರೀತಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಈಗ ಎಲ್ಲಿ ನೋಡಿ ವ್ಯಾಯಾಮ ಮಾಡಬೇಕು ಅಥವಾ ಯೋಗ ಮಾಡಬೇಕು, ಇಲ್ಲ ಜಿಮ್ಗೆ ಹೋಗಬೇಕು ಅಂತ ತುಂಬಾ ಒದ್ದಾಡ್ತಿರ್ತಾರೆ. ಅದನ್ನು ಮಾಡೋದ್ರಿಗೆ ಜೊತೆಗೆ ಮೆಂತ್ಯ ಅಥವಾ ಜೀರಿಗೆ ಇದೆರಡರದ್ದು ನೀರನ್ನು ಕುದಿಸ್ಬಿಟ್ಟು ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ತುಂಬಾ ಸಹಾಯವೂ ಆಗುತ್ತೆ. ತೂಕನೂ ನಿಯಂತ್ರಣದಲ್ಲಿರುತ್ತೆ. ಬ್ಯಾಲೆನ್ಸ್ ಆಗಿ ಮಾಡ್ಕೊಳ್ಬಹುದು ಅನ್ನೋದು ನನ್ನ ಅನಿಸಿಕೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ಈ ಹಿಂದೆ ಹೇಗೆ ನನಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.